ಅಯೋಧ್ಯೆ ಆಳಬೇಕಿದ್ದ ಶ್ರೀರಾಮನಿಗೆ ವನವಾಸವಾಯಿತು. ವನವಾಸದಲ್ಲಿದ್ದ ಸಂದರ್ಭದಲ್ಲಿ ಸೀತೆಯ ಅಪಹರಣವಾಯಿತು. ಸೀತೆಯ ಅಪಹರಣ ರಾವಣನ ವಧೆಗೆ ಕಾರಣವಾಯಿತು. ರಾಮಾಯಣದ ಈ ಸರಣಿ ಘಟನೆಗಳನ್ನೇ ಆಧಾರವಾಗಿಟ್ಟುಕೊಂಡು ರಾಮನ ಅವತಾರ ಎಂಬ ಹೊಸ ಎಳೆ ಸೃಷ್ಟಿಸಿದ್ದಾರೆ ನಿರ್ದೇಶಕ ವಿಕಾಸ್ ಪಂಪಾಪತಿ. ಊರಿನಲ್ಲಿರೋ ರಾಮನಿಗೆ ಪೂರ್ಣಿಯ ಮೇಲೆ ಪ್ರೀತಿ. ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದಾಗ ರಾಮನ ಪ್ರೀತಿಗೆ ಎಳ್ಳು ನೀರು ಬಿಟ್ಟು ಪೂರ್ಣಿ ಊರು ತೊರೆಯುತ್ತಾಳೆ. ಊರಿನಲ್ಲೇ ಯುವ ಜನತೆಗೆ ಕೆಲಸ ನೀಡುತ್ತಾನೆ ಎಂದು ಪ್ರತಿಜ್ಞೆ ತೆಗೆದುಕೊಳ್ಳುವ ರಾಮ ಚುನಾವಣೆಗೆ ನಿಲ್ಲುತ್ತಾನೆ. ಚುನಾವಣೆಗಾಗಿ ಊರಿನವರಿಂದಲೇ ಸಂಗ್ರಹಿಸಿದ್ದ 30 ಲಕ್ಷ ರೂಪಾಯಿ ಹಣವನ್ನು ರಾಮನ ಸ್ನೇಹಿತ ಕದ್ದೊಯ್ಯುತ್ತಾನೆ. ಇದರಿಂದ ಊರು ಬಿಟ್ಟು ಮಂಗಳೂರು ಸೇರಿಕೊಳ್ಳುವ ರಾಮನಿಗೆ ಸೀತೆ ಸಿಗುತ್ತಾಳೆ. ಮುಂದೆ ರಾಮನ ಬದುಕಿನಲ್ಲಾಗುವ ಸರಣಿ ಘಟನೆಗಳೇ ಸಿನಿಮಾದ ಕತೆ. ಆಪರೇಷನ್ ಆಲ್ಮೇಲಮ್ಮದಂತಹ ಹಾಸ್ಯಪ್ರಧಾನ ಸಿನಿಮಾ ಹಾಗೂ ಕವಲುದಾರಿಯಂತಹ ಥ್ರಿಲ್ಲರ್ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ನಿಸಿಕೊಂಡಿದ್ದ ನಟ ರಿಷಿ ರಾಮನ ಅವತಾರ ಎತ್ತಿ ಪ್ರೇಕ್ಷಕರನ್ನ ಕೊಂಚ ನಗಿಸ್ತಾರೆ. ಋಷಿಯ ಹಾವಭಾವಕ್ಕೆ ತಕ್ಕಂತೆ ನಗು ಉಕ್ಕಿಸುವ ಸಂಭಾಷಣೆಗಳ ಕೊರತೆ ಆರಂಭದಿಂದಲೇ ಕಾಡುತ್ತದೆ. ಗಟ್ಟಿಯಾದ ಚಿತ್ರಕಥೆಯ ಕೊರತೆ ಇಡೀ ಸಿನಿಮಾದ ಅವಧಿ ಹೆಚ್ಚಿಸಿದೆ. ಕೆಲವೆಡೆ ತರ್ಕಕ್ಕೆ ಸಿಗದ ದೃಶ್ಯಗಳು ಕೂಡ ಇವೆ. ಯೂಟ್ಯೂಬ್ ಸರಣಿಯಲ್ಲಿ ಪಂಚಿಂಗ್ ಡೈಲಾಗ್ಸ್ ಮುಖಾಂತರ ನಗಿಸುತ್ತಿದ್ದ ನಿರ್ದೇಶಕರು ಈ ಸಿನಿಮಾದಲ್ಲಿ ಅದನ್ನು ಅಳವಡಿಸುವಲ್ಲಿ ವಿಫಲವಾದಂತೆ ಭಾಸವಾಗುತ್ತದೆ. ಸರಳವಾದ ಕಥಾಹಂದರ ಹೊಂದಿರುವ ಸಿನಿಮಾದಲ್ಲಿ ಅನಗತ್ಯವಾದ ಹಲವು ದೃಶ್ಯಗಳನ್ನು ಕಾಣಬಹುದು. ಕ್ಲೈಮ್ಯಾಕ್ಸ್ ದೃಶ್ಯ ಎಳೆದಾಡಿದಂತಿದೆ. ನಟನೆಯಲ್ಲಿ ಋಷಿ ರಾಮನಾಗಿ ಜೀವಿಸಿದ್ದಾರೆ. ಸಂಭಾಷಣೆಯ ಕೊರತೆಯ ನಡುವೆಯೂ ತಮ್ಮ ಮುಗ್ಧ ನಗು ಹಾವಭಾವದಿಂದ ಪ್ರೇಕ್ಷಕರಿಗೆ ಮನೋರಂಜನೆ ನೀಡುತ್ತಾರೆ. ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಭಾವುಕರಾಗಿಸಿದ್ದಾರೆ. ಶುಭ್ರಾ ಅವರ ಪಾತ್ರ ಸಂಕ್ಷಿಪ್ತವಾಗಿದೆ. ಪ್ರಣೀತಾ ಸುಭಾಷ್ ಈ ಸಿನಿಮಾ ಮುಖಾಂತರ ಸಿನಿಪಯಣದ 2ನೇ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ರಿಟಾಳ್ ಆಗಿ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಮಂಗಳೂರು ಕನ್ನಡ ಮಾತನಾಡುತ್ತಾ ಅರುಣ್ ಸಾಗರ್ ಖಳನಟನಾಗಿ ಮಿಂಚಿದ್ದಾರೆ. ಭಿನ್ನವಾದ ಕೇಶವಿನ್ಯಾಸ ಅವರ ಪಾತ್ರಕ್ಕೆ ಹಿಡಿಸಿದೆ. ಆದರೆ ಇವರೆಲ್ಲರನ್ನೂ ಅಚ್ಚುಕಟ್ಟಾಗಿ ಕಟ್ಟಿಕೊಡುವಲ್ಲಿ ಚಿತ್ರಕಥೆಯು ಸೋತಿದೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಹಾಡುಗಳು ಇಂಪಾಗಿವೆ.